ಮನೆಯ ಬಜೆಟ್ ನಿಭಾಯಿಸುವುದು ಹೇಗೆ? ಮನೆಯ ಖರ್ಚು ಆದಾಯ ಸರಿತೂಗಿಸಲು ಸರಿಯಾದ ಯೋಜನೆ ಅಥವಾ ಪ್ಲಾನ್ ಹಾಕಿಕೊಳ್ಳಲೇಬೇಕು. ಇಲ್ಲವಾದಲ್ಲಿ ಅದು ಏರುಪೇರಾಗುತ್ತದೆ. ಆದಾಯಕ್ಕೆ ತಕ್ಕಂತೆ ಖರ್ಚು ತೂಗಿಸುವುದು ಕಷ್ಟವಾಗುತ್ತದೆ. ನಮ್ಮ ಖರ್ಚುಗಳನ್ನು ಆದಾಯವನ್ನು ಒಂದು ಕಡೆ ಬರೆದಿಡಬೇಕು. ಆದಾಯಕ್ಕೆ ಮೀರದಂತೆ ಖರ್ಚು ಮಾಡಬೇಕು. ಖರ್ಚಿಗೆ ಕತ್ತರಿ ಹಾಕಬೇಕು. ನಮಗೆ ಅವಶ್ಯಕವಾದ ವಸ್ತುಗಳ ಮೇಲೆ ಏರಿಕೆಯನ್ನು ತಡೆದುಕೊಳ್ಳಬೇಕು. ಇನ್ನೂ ಅಷ್ಟೇ ಅಲ್ಲದೆ ಆಪತ್ತಿಗಾಗಿ ಸಹ ಸ್ವಲ್ಪ ಹಣವನ್ನು ಕೂಡಿಡಬೇಕು. ಹಾಗೆಯೇ ಭವಿಷ್ಯತ್ತಿಗಾಗಿಯೂ ಹಣವನ್ನು ಕೂಡಿಡಬೇಕು. ನಮ್ಮ ಈ ಬಜೆಟ್ ಮನೆಯವರಿಗೆ ತೊಂದರೆ ಮಾಡದಂತೆ ನೋಡಿಕೊಳ್ಳಬೇಕು. ಇತ್ತೀಚೆಗೆ ಬಂದ ಕೇಂದ್ರದ ಬಜೆಟ್ನಂತೆಯೇ ನಮ್ಮ ಮನೆಯ ಬಜೆಟ್ಗೂ ಯೋಜನೆ ಹಾಕಿಕೊಳ್ಳಬೇಕು. ಅವಶ್ಯಕತೆಗಳು, ಖರ್ಚುಗಳು. ನಮ್ಮ ಇಂದಿನ ಅವಶ್ಯಕತೆಗಳಿಗೆ ಹಣವನ್ನು ಹೊಂದಿಸಿಕೊಳ್ಳುತ್ತಲೇ ಭವಿಷ್ಯತ್ತಿನ ಯೋಜನೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಉದಾಹರಣೆಗೆ ಹೇಳಬೇಕೆಂದರೆ, ಮನೆಗೆ ಬೇಕಾದ ವಸ್ತುಗಳು, ತರಕಾರಿ ಮುಂತಾದವು ನಿತ್ಯಾವಸರ ಖರ್ಚುಗಳು. ಆದರೆ ನಮಗೆ ಅದಕ್ಕಿಂತಲೂ ದೊಡ್ಡ ದೊಡ್ಡ ಅವಶ್ಯಕತೆಗಳಿಗೆ ಹಣ ಕೂಡಿಡಬೇಕಾಗುತ್ತದೆ. ಅದೇ ಮನೆ ಕೊಂಡುಕೊಳ್ಳುವುದು, ಕಾರು ಕೊಳ್ಳುವುದು, ಮಕ್ಕಳ ವಿದ್ಯಾಭ್ಯಾಸ, ಅವರ ವಿವಾಹ ಮುಂತಾದವು. ದೀರ್ಘಕಾಲಿಕ ಯೋಜನೆಗಳು ನಮ್ಮ ಮನೆಯ ಆದಾಯ ಖರ್ಚುಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಅವುಗಳಿಗಾಗಿ ಹಣ ಉಳಿಸಬೇಕು. ಇವೆಲ್ಲದರ ಬಗ್ಗೆ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದ ಮೇಲೆ ಮಾತ್ರವೇ ಉಳಿತಾಯವನ್ನು ಯೋಚನೆ ಮಾಡಬಹುದು. ಇವನ್ನು 2-3 ತಿಂಗಳಿಗೊಮ್ಮೆ ಲೆಕ್ಕ ಹಾಕುತ್ತಿರಬೇಕು. ಹಾಗೆಯೇ ಮನೆಯಲ್ಲಿ ಎಲ್ಲರೂ ಖರ್ಚು ಮಾಡುವುದನ್ನು ಆ ಮಿತಿಯೊಳಗೆ ಮಾಡಬೇಕು. ಅದನ್ನು ಮನೆಯ ಒಡತಿ ಅಥವಾ ಒಡೆಯ ನೋಡಿಕೊಳ್ಳುತ್ತಿರಬೇಕು. ಲೆಕ್ಕಾಚಾರ. ಕೆಲವರಿಗೆ ಈ ರೀತಿಯ ಲೆಕ್ಕಾಚಾರ ಮಾಡುವುದೆಂದರೆ ಬಹಳ ಬೇಸರ. ಖರ್ಚು ಮಾಡಿದ ಪ್ರತಿಯೊಂದನ್ನು ಬರೆದಿಡುವುದು ಬೇಸರದ ಸಂಗತಿ. ಖರ್ಚಾಗಿದ್ದು ಹೇಗೂ ಖರ್ಚಾಗಿದೆ, ಅದಕ್ಕೆ ಲೆಕ್ಕ ಏಕೆ ಬರೆದಿಡಬೇಕು ಎನ್ನುತ್ತಾರೆ ಕೆಲವರು. ಆದರೆ ನಮ್ಮ ಆದಾಯ ಖರ್ಚು ಇವೆರಡರ ನಡುವೆ ಸಮನ್ವಯ ಸಾಧಿಸಬೇಕೆಂದರೆ ಲೆಕ್ಕ ಬರೆಯಲೇಬೇಕು. ಅದರಿಂದ ನಾವು ಅವಶ್ಯಕತೆಗೆ ಎಷ್ಟು, ಅನವಶ್ಯಕತೆಗೆ ಎಷ್ಟು ಖರ್ಚು ಮಾಡುತ್ತಿದ್ದೇವೆಂಬ ವಿಷಯ ತಿಳಿಯುತ್ತದೆ. ಈ ರೀತಿ ಬರೆದಿಡುವುದನ್ನು ನಾವು ನಿತ್ಯ ಅಭ್ಯಾಸ ಮಾಡಿಕೊಳ್ಳಬೇಕು. ಉಳಿತಾಯ. ಇನ್ನು ಯಾವಾಗಲೂ ಖರ್ಚುಗಳೇನಾ? ಪ್ರತಿ ತಿಂಗಳ ಸಂಬಳ ಪೂರ್ತಿ ಹೀಗೆ ಖರ್ಚುಗಳಿಗೆ ಆಗಿ ಹೋದರೆ ನಾವು ಉಳಿತಾಯ ಮಾಡುವುದು ಹೇಗೆ? ಭವಿಷ್ಯತ್ತಿನಲ್ಲಿ ಮನೆ, ಮಕ್ಕಳು, ವಿದ್ಯಾಭ್ಯಾಸ, ಮಕ್ಕಳ ಮದುವೆ ಇವುಗಳ ನಡುವೆ ಸ್ವಲ್ಪ ಹಣ ತೆಗೆದು ಉಳಿತಾಯ ಮಾಡಿದರೆ ಸಾಕು ಎಂದುಕೊಳ್ಳುತ್ತಾರೆ ಬಹಳಷ್ಟು ಜನ. ಆದರೆ ಅದು ಸಾಕಾಗುವುದಿಲ್ಲ. ತನಗೆ ಬರುವ ಆದಾಯದಲ್ಲಿ ಸ್ವಲ್ಪ ಮೊತ್ತವನ್ನು ಉಳಿಸಲೇಬೇಕಾಗುತ್ತದೆ. ದೀರ್ಘಕಾಲಿಕ ಲಕ್ಷ್ಯಗಳ ದಾರಿ ಹೊರೆಯನ್ನು ತುಂಬಿಸದೆ ಅವರವರ ಯೋಗ್ಯತೆಗೆ ತಕ್ಕಂತೆ 500 ರುಗಳಿಂದಲೂ ಇಟ್ಟುಕೊಳ್ಳಬಹುದು. ಇದನ್ನು ಪ್ರತಿ ವರ್ಷವೂ ಹೆಚ್ಚಿಸಿಕೊಂಡು ಹೋಗುತ್ತಾ ಇದ್ದರೆ ಆರ್ಥಿಕ ಸ್ಥಿರತ್ವ ಸಾಧ್ಯವಾಗುತ್ತದೆ. ಆದರೆ ಸಾಲ ಮಾಡಿ ಉಳಿತಾಯ ಮಾಡುವುದು, ಬೇಡದ್ದನ್ನೆಲ್ಲ ಕೊಂಡುಕೊಳ್ಳುವುದು, ನಮ್ಮ ಯೋಗ್ಯತೆಗೂ ಮೀರಿದ ವಸ್ತುಗಳನ್ನು ಕೊಂಡುಕೊಳ್ಳುವುದು ನಮ್ಮ ಖರ್ಚುಗಳನ್ನು ವಿಪರೀತ ಹೆಚ್ಚಿಸುತ್ತದೆ. ಹಾಗಾಗಿ ಅಂತಹ ಅನವಶ್ಯಕ ಖರ್ಚುಗಳ ಬಗೆಗೆ ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಖರ್ಚುಗಳಿಗೆ ಕಡಿವಾಣ. ಸಾಮಾನ್ಯವಾಗಿ ಮಹಿಳೆಯರು ಯಾವುದೇ ವಸ್ತುವನ್ನು ಕೊಂಡುಕೊಳ್ಳಬೇಕೆಂದರೂ 4-6 ಕಡೆ ವಿಚಾರಿಸಿ ಎಲ್ಲಿ ಕಡಿಮೆ ಇದ್ದರೆ ಅಲ್ಲಿ ಕೊಳ್ಳುತ್ತಾರೆ. ಆದರೆ ಇತ್ತೀಚೆಗೆ ಬಂದಿರುವ ಆನ್ಲೈನ್ ಶಾಪಿಂಗ್ ಸ್ವಲ್ಪ ಮಹಿಳೆಯರ ದಾರಿ ತಪ್ಪಿಸುತ್ತಿದೆ. ಅಗತ್ಯವಿದ್ದರೂ ಇಲ್ಲದಿದ್ದರೂ ಕೊಳ್ಳುತ್ತಿದ್ದೇವೆ. ಅದಕ್ಕೆ ಕಾರಣ ಅವರು ಹಾಕುವ ಆಕರ್ಷಣೀಯ ಚಿತ್ರಗಳು, ಡಿಸ್ಕೌಂಟ್ ಪ್ರಕಟಣೆಗಳು ಕಾರಣವಾಗುತ್ತಿವೆ. ವ್ಯಾಲೆಟ್ನಲ್ಲಿ ಹೇಗೂ ಹಣ ಇದೆಯಲ್ಲ, ನಮಗೆ ಬೇಕಾದಾಗ ಇಂತಹವುಗಳು ದೊರೆಯುತ್ತದೆಯೋ ಇಲ್ಲವೋ ಎಂದುಕೊಳ್ಳುವುದು ಮಾಡುತ್ತಿದ್ದೇವೆ. ಆದ್ದರಿಂದ ಆದಷ್ಟು ಇಂತಹ ಪ್ರಕಟಣೆಗಳ ಆಕರ್ಷಣೀಯ ಚಿತ್ರಗಳಿಗೆ ದೂರ ಇರುವುದು ಒಳ್ಳೆಯದು. ತಿಂಗಳಿಗಿಷ್ಟು ಕಟ್ಟಬಹುದೆಂದು ವಾಯಿದೆಗಳನ್ನು ಕೊಡುವುದು ನಾವು ಕೊಳ್ಳಲು ಕಾರಣವಾಗುತ್ತಿದೆ. ಆದಷ್ಟು ಇಂತಹ ಕೊಳ್ಳುವಿಕೆಗೆ ಮರುಳಾಗದೆ ನೀವು ಹಣ ಉಳಿತಾಯ ಮಾಡಿಕೊಂಡುಕೊಳ್ಳಲು ಪ್ರಯತ್ನಿಸಿ. ಈ ರೀತಿ ಮಾಡಿದರೆ ನಮ್ಮ ಬಜೆಟ್ ಪ್ಲಾನಿಂಗ್ ಹಾನಿಯಾಗುವುದಿಲ್ಲ. ಅತ್ಯವಸರ ಖರ್ಚಿಗಾಗಿ ಹಣ. ಕ್ರಮಬದ್ಧವಾಗಿ ಉಳಿತಾಯ ಮಾಡುತ್ತಾ ಕೆಲವು ಕಡೆ ಹಣವನ್ನು ನಡುವಿನಲ್ಲಿ ಯಾವುದೋ ಅತ್ಯವಸರ ಖರ್ಚು ಬಂದಿತೆಂದು ಈ ಹಣವನ್ನು ತೆಗೆದು ಖರ್ಚಿಗೆ ಬಳಸಿಕೊಳ್ಳುತ್ತಾರೆ ಕೆಲವರು. ಹಾಗೆ ಮಾಡಿದರೆ ನಮ್ಮ ಉಳಿತಾಯ ಹೋಗುವುದೇ ಅಲ್ಲದೆ ನಮ್ಮ ಆರ್ಥಿಕ ಕ್ರಮಶಿಕ್ಷಣ ಕೂಡ ಹಾಳಾಗುತ್ತದೆ. ಆ ರೀತಿ ಉಳಿತಾಯದ ಹಣವನ್ನು ವಾಪಸ್ ತೆಗೆದುಕೊಳ್ಳುವ ಬದಲು
ಇಂತಹ ಖರ್ಚುಗಳಿಗೆಂದು ಒಂದು ಅತ್ಯವಸರ ನಿಧಿ ಮಾಡಿಡಿ. ಖರ್ಚಿಗೆ ಈ ನಿಧಿಯಿಂದ ಹಣ ತೆಗೆದುಕೊಳ್ಳಿ. ಆ ರೀತಿ ಉಳಿಸಿದ ಹಣವನ್ನು ನಿಮ್ಮ ದಿನನಿತ್ಯದ ಕೆಲಸಗಳಿಗೆ ಅಥವಾ ಇನ್ಸ್ಟಾಲ್ಮೆಂಟಿನಲ್ಲಿ ಏನಾದರೂ ತೆಗೆದುಕೊಂಡರೆ ಅದಕ್ಕೆ ಹಣ ಕೊಡುವುದಕ್ಕೆ ಆಗುತ್ತದೆ. ಹೀಗೆ ಉಳಿತಾಯ ಮಾಡಿದ ಹಣವನ್ನು ತೆಗೆಯುತ್ತಾ ಹೋದರೆ ಕೊನೆಗೆ ಏನೂ ಉಳಿಯುವುದಿಲ್ಲ. ಧನ್ಯವಾದಗಳು.